ಎಲ್ಲ ಒಂದ್ ಕಡೆ ದಾಸನ ಸೆಲೆಬ್ರಿಟೀಸ್ ಪ್ರೀತಿ ಕೂಡ ಸಿಗ್ತಾ ಇದೆ. ಎಲ್ಲೇ ಹೋದ್ರು ದರ್ಶನ್ ಅವ್ರಿಗೆ ಎಷ್ಟು ಸಿಗ್ತಿದ್ಯೋ ಖಂಡಿತ ಸರ್, ಅಷ್ಟೇ ನಿಮ್ಗೂ ಕೂಡ ಸಿಗ್ತಾ ಇದೆ. ಹೌದು ಸರ್, ಅದ್ರಲ್ಲಿ ಎರಡನೇ ಮಾತಿಲ್ಲ. ಯಾಕಂದ್ರೆ ಪಾಪ ಇಲ್ಲೇ ಹೋದ್ರು ಸರ್, ಅಣ್ಣಂದ್ ಸಿನಿಮಾ ಬಂದಾಗ ಯಾವ ರೀತಿ ಸಪೋರ್ಟ್ ಇತ್ತು ಪಾಪ, ಅದೇ ರೀತಿ ನಮ್ಮ ಸಿನಿಮಾವನ್ನ ಅಷ್ಟೇ ಬೆನ್ನ ನಿಂತು ಪಾಪ ಸಪೋರ್ಟ್ ಮಾಡ್ತಾ ಇದ್ದಾರೆ. ತುಂಬಾ ಖುಷಿ ಆಗುತ್ತೆ. ನೀವು ದರ್ಶನ್ ಅವ್ರನ್ನ ಎಲ್ಲಿ ಫಸ್ಟ್ ಭೇಟಿ ಆಗಿದ್ರು ಅಂತ? ನಾನು ಮನೇಲೆ ಸರ್, ಅಣ್ಣನ ಮನೆ ಫಸ್ಟ್ ಸ್ಟಾರ್ಟಿಂಗ್ ಮೂಮೆಂಟ್ ಬಗ್ಗೆ ಏನಾದ್ರು ಸ್ವಲ್ಪ ಹೇಳೋದು? ಇಲ್ಲ, ಅವಾಗ ಒಂದು ಫ್ಯಾನ್ ಬಾಯ್ ಆಗೇನೆ ಯಾರಾದ್ರೂ ಹಿಂಗೆ ಲೈಕ್ ಕರ್ಕೊಂಡು ಹೋಗುವ, ನನ್ನ ಫೋಟೋ ಬೇಕಿತ್ತು ಅಂತ. ಚಿಕ್ಕಂದ ಅವಾಗ ನಾನು ಇನ್ನ 8 ಸಣ್ಣ 9 ಸಣ್ಣ ಆಗಿದ್ದೆ. ಕರ್ಕೊಂಡೋಗಿ ಒಂದು ಫೋಟೋ ಕೊಡ್ಸಿ ಅಂತ ಕೇಳಿದ. ಇವತ್ತು ನಾಳೆ ಅಂತ ಕರೆಕ್ಟ್ ಕರ್ಕೊಂಡೋಗಿ ಒಂದು ಫೋಟೋ ಕೊಡ್ಸಿದ್ರು. ಅದು ನನ್ನ ಫಸ್ಟ್ ಭೇಟಿ. ಓಕೆ. ಸ್ಯಾಂಡಲ್ವುಡ್ ನಲ್ಲಿ ದರ್ಶನ್ ಹಾಗೇನೆ ಸುದೀಪ್ ಅವರ ಒಂದು ಸ್ನೇಹ ಒಂದಾಗ್ಬೇಕು ಅಂತ ಸುಮಾರು ಜನ ವೇಟ್ ಮಾಡ್ತಿದ್ದಾರೆ. ಸೊ ನೀವೇನ್ ಹೇಳ್ತೀರಾ? ಆಗ್ಬೋದು ಸರ್, ಗೊತ್ತಿಲ್ಲ, ಆಗ್ಲಿ. ಅದು ಸೀನಿಯರ್ ಆರ್ಟಿಸ್ಟ್ಗಳು, ಅವ್ರು ದೊಡ್ಡವರಿದ್ದಾರೆ, ಅವ್ರಿಗೆ ಗೊತ್ತಿರುತ್ತೆ ಏನು ಅಂತ. ನಾವು ಮಾತಾಡೋ ತಪ್ಪ. ಅವರು ದರ್ಶನ್ ಅವರಿಗೆ ನೀವು ಹಸುವಿನ ಕರುವನ್ನ ಗಿಫ್ಟ್ ಆಗಿ ಕೊಡ್ತೀರಾ? ಕೈವಾಟ್ ಸಿನಿಮಾದ ಟ್ರೈಲರ್ ಲಾಂಚ್ ಹಸುವಿನ ಕರುವನ್ನೇ ಏನು ಗಿಫ್ಟ್ ಆಗಿ ಕೊಡ್ಬೇಕು ಅಂತ ಅನಿಸ್ತು? ಇಲ್ಲ, ಯೂಶಲಿ ಸರ್ ಈಗ ಅಣ್ಣನ್ಗೆ ನನ್ಗೆ ಗೊತ್ತಿತ್ತು ಅವ್ರಿಗೆ ಏನೇನು ಇಷ್ಟ, ಪ್ರಾಣಿಗಳೇ ಜಾಸ್ತಿ ಇಷ್ಟ. ಆಮೇಲೆ ಅವ್ರಿಗೆ ಆಹಾರ ತುರಾಯಿಗಳು ಇವೆಲ್ಲ ಎಕ್ಸ್ಪೆಕ್ಟ್ ಮಾಡಲ್ಲ ಅವ್ರು ಜಾಸ್ತಿ ಅವೆಲ್ಲ. ಸೊ ಅದಕ್ಕೆ ಏನ್ ಅವ್ರಿಗೆ ಇಷ್ಟ ಆಗೋದೇ ಪ್ರಾಣಿಗಳು ಜಾಸ್ತಿ. ಸೊ ಏನ್ ಬೇಕು ಅಂತ ಅವ್ರಿಗೊಂದು ಅದೊಂದು ಆಸೆ ಇತ್ತು, ಆ ಪುಂಗ್ನೂರ್ ಗಿಡ್ಡ ಇಟ್ಕೊಬೇಕು ನಾನು ಅಂತ ಇತ್ತು ಅವ್ರ ಹತ್ರ ಆಲ್ರೆಡಿ. ಇನ್ನೊಂದು ಹುಡುಕ್ತಾ ಇರೋ ಅನ್ನೋದು ನನ್ಗೆ ಗೊತ್ತಿತ್ತು. ಸೊ ಅಷ್ಟರಲ್ಲಿ ಅದೇ ಟೈಮ್ ಕರೆಕ್ಟ್ ಆಗಿ ನಮ್ಮ ತೋಟದಲ್ಲಿ ಇತ್ತಲ್ಲ, ಅದೊಂದು ಮರಿ ಹಾಕಿತ್ತು. ಸೊ ಅದಕ್ಕೆ ಕರೆಕ್ಟ್ ಆಗಿ ಇನ್ನೇನು ಕೈವಾಗ ಪ್ರೀಸ್ ಇವೆಂಟ್ಗೆ ಒಂದು 3 ದಿವಸ ಮುಂಚೆ ಹಾಕಿದ್ರು. ಸೊ ಆಯ್ತು ಅಂದ್ಬಿಟ್ಟು ಅದನ್ನೇ ತಗೊಂಡು ಗಿಫ್ಟ್ ಹಾಕೊಡೋಣ. ನನ್ಗೊಂದು ಕ್ಲಾರಿಫಿಕೇಶನ್ ಸಿಗ್ಬೇಕಿತ್ತು. ವಾಮನ ಸಿನಿಮಾದ ಒಂದು ಈವೆಂಟ್ ಅಲ್ಲೇ ಹಸುವನ್ನ ಕರುವನ್ನ ಕೊಡಬೇಕು ಅಂತ ಪ್ಲಾನ್ ಮಾಡಿದ್ರಂತೆ, ನಿಜಾನ ಅಂತ? ಇಲ್ಲ, ಆ ತರದೆಲ್ಲ ಏನಾಗಿಲ್ಲ. ಕೈವಾಕೆ ಕೊಡ್ಬೇಕು ಅಂದ್ರೆ ಆ ತರದೆಲ್ಲ ಏನಾಗಿಲ್ಲ. ದರ್ಶನ್ ಅವ್ರು ನಿಮ್ಗೆ ಕೊಟ್ಟಿರುವಂತ ಸ್ಪೆಷಲ್ ಗಿಫ್ಟ್ ಆಗಿರ್ಬೋದು, ಅಥವಾ ಧನ್ವೀರ್ ಅವರು ದರ್ಶನ್ ಸರ್ ಕೊಟ್ಟಿರುವಂತ ಸ್ಪೆಷಲ್ ಗಿಫ್ಟ್ ಸರ್, ಅವ್ರು ಕೊಟ್ಟಿರೋ ಪ್ರೀತಿ, ಆ ಬಾಂಧವ್ಯನೇ ನನಗೆ ಸ್ಪೆಷಲ್ ಗಿಫ್ಟ್ ಸರ್. ಸಹಾಯ ಉಂಟ, ಅದೇ ನಮ್ಗೆ ಸ್ಪೆಷಲ್ ಗಿಫ್ಟ್. ಏನಾದ್ರೂ ನೋಡಿ ನಿಮ್ಗೆ ನೆನ್ಪಿಟ್ಕೊಳ್ಳುವಂತ ಒಂದು ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ ಅಂದ್ರೆ, ಯೂಶುವಲಿ ನಿಮ್ ಜೊತೆ ಟ್ರಾವೆಲ್ ಮಾಡ್ತಿದ್ದಾರೆ, ಅವ್ರ ಸಪೋರ್ಟ್ ಬೆಂಬಲ ಅಂತೂ ಇದ್ದೇ ಇರುತ್ತೆ. ಏನಾದ್ರೂ ವಸ್ತುವನ್ನ ಏನ್ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ? ಇಲ್ಲ, ಹಸು ಅಂದ್ರೆ ಅವ್ರ ಹತ್ರ ಇದ್ದಿದ್ದು ಇದೆ ಸರ್, ಊರಿಗಳಿದ್ವು ಒಂದೆರಡು. ಅದನ್ನ ಅಣ್ಣ ನನ್ನ ತೋಟದಲ್ಲಿ ಇಟ್ಕೊಂಡಿದ್ದಾರೆ. ಓಕೆ. ಈಗಂತೂ ಧನ್ವೀರ್ ಅವರು ದರ್ಶನ್ ಅವರ ತಮ್ಮನಾಗೆ ಸ್ಯಾಂಡಲ್ವುಡ್ ಸಿನಿಮಾ ರಂಗದಲ್ಲಿ ಸಿನಿ ಪ್ರೇಕ್ಷಕರನ್ನ ಎಂಟರ್ಟೈನ್ ಮಾಡ್ತಿದ್ದಾರೆ. ಡಿ ಸೊ ಒಂದೇ ಡಿ ಸರ್, ಒಂದೇ ಡಿ, ಯಾವತ್ತಿರೋ ಒಂದೇ ಡಿ, ಯಾವ ಡಿನೂ ಬೇರೆ ಇರಲ್ಲ, ಒಂದೇ ಡಿ. ಸೊ ಇಬ್ಬರ ಕಾಂಬಿನೇಷನ್ ಸಿನಿಮಾವನ್ನ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರು ಯಾವಾಗ ಎಕ್ಸ್ಪೆಕ್ಟ್ ಮಾಡಬಹುದು? ಗೊತ್ತಿಲ್ಲ ಸರ್, ಅದೇ ನೀವೆಲ್ಲ ಎಲ್ಲಾರು ಸುಮಾರು ಜನ ಅದನ್ನ ಕೇಳ್ತಾ ಇದಾರೆ. ಬಟ್ ಅದೇ ಕಾಲ ಕೂಡ ಬರ್ಬೇಕಲ್ಲ, ಅದಕ್ಕೂ ಭಗವಂತನ ಆಶೀರ್ವಾದ ಇರಬೇಕು. ನೋಡು ಮುಂದೆ ಆದ್ರೆ ಖುಷಿ. ಇನ್ ಕೇಸ್ ಮುಂದಿನ ದಿನಗಳಲ್ಲಿ ದರ್ಶನ್ ಅವರೊಟ್ಟಿಗೆ ಸಿನಿಮಾ ಮಾಡುವಂತದ್ದಾದ್ರೆ ಯಾವ ಪಾತ್ರವನ್ನ ಧನ್ವೀರ್ ಅವರು ಚೂಸ್? ನಾನು ಇಂಥದಂತ ಏನು ಇಲ್ಲ ಸರ್, ಅದ್ರ ಬಗ್ಗೆ ಅದೇ ರೀತಿ ನಾನು ಇಮ್ಯಾಜಿನೇಷನ್ ಮಾಡಿಲ್ಲ. ಬಟ್ ಆದ್ರೆ ತುಂಬಾ ಖುಷಿ ಸರ್, ಆದ್ರೆ ತುಂಬಾ ಖುಷಿ. ಓಕೆ, ಒಂದು ಕ್ವಶನ್ ಇದೆ. ಮುಂದಿನ ದಿನಗಳಲ್ಲಿ ಧನ್ವೀರ್ ಅವರು ಡೈರೆಕ್ಷನ್ ಫೀಲ್ಡ್ ಹೋದ್ರು ಅಂತ ಅನ್ಕೊಳ್ಳೋಣ. ಸೊ ಡೈರೆಕ್ಷನ್ ಫೀಲ್ಡ್ ಹೋದ್ರೆ ಮೊದಲು ದರ್ಶನ್ ಅವ್ರಿಗೆ ಆಕ್ಷನ್ ಕಟ್ ಹೇಳ್ತಾರ, ಅಥವಾ ನಿಮಗ್ ನೀವೇ ಸಿನಿಮಾ ಮಾಡ್ತೀರಾ? ನನ್ನ ಡೈರೆಕ್ಷನ್ ಇದರಲ್ಲಿ ಊಹಿಸ್ಕೊಳಕ್ಕೆ ಆಗ್ತಾ ಇಲ್ಲ, ಸೊ ಅದಕ್ಕೆ ಅದು ಗೊತ್ತಿಲ್ಲ. ಮಾಡ್ತೀರಾ ಅಂತ? ನನ್ಗೆ ಅದ್ರ ಮೇಲೆಲ್ಲ ಇದಿಲ್ಲ ಸರ್. ನಮ್ಗೇನು ಯಾರ್ಯಾರು ಯಾವ್ದಾದ್ರು ಕೆಲಸ ಮಾಡ್ಬೇಕು ಅದೇ ಮಾಡ್ಬೇಕು ಸರ್. ಎಲ್ಲಾರು ಇದ್ ಮಾಡ್ಕೊಂಡ್ರೆ ಅವೆಲ್ಲ ಆಡಲ್ಲ. ನಾವ್ ಯಾರ್ಯಾರ ಕೆಲಸ ಯಾವ್ದು ಮಾಡ್ಬೇಕು ಅದನ್ನೇ ಮಾಡ್ಬೇಕು. ಓಕೆ. ದರ್ಶನ್ ಅವರು ವಾಮನ ಸಿನಿಮಾದ ಟ್ರೈಲರ್ ಲಾಂಚ್ ಬರ್ತಾರಂತ ಸಾಕಷ್ಟು ಅಭಿಮಾನಿಗಳು ವೆಯ್ಟ್ ಮಾಡ್ತಿದ್ರು. ವಿಡಿಯೋ ಮೂಲಕ ವಿಶ್ವಾಸನ ತಿಳಿಸಿದ್ರು. ಸೊ ಎಲ್ಲ ಒಂದ್ ಕಡೆ ಬಂದಿಲ್ಲ, ಅವ್ರ ಶೂಟಿಂಗ್ ಇತ್ತು, ಡೆವಿಲ್ ಶೂಟಿಂಗ್. ಇಲ್ಲ, ಅದು 90% ಜನಕ್ಕೆ ಗೊತ್ತಿತ್ತು. ಲೈಕ್ ಅಣ್ಣ ಬರಲ್ಲ ಅನ್ನೋದೇ ಗೊತ್ತಿತ್ತು. ಬಟ್ ಅಲ್ಲಿ ಅಣ್ಣ ಸಪೋರ್ಟ್ ಇರೋದ್ರಿಂದನೇ ಅವ್ರು ಅಷ್ಟು ಜನ ಬಂದು ಅಲ್ಲಿ ಸಪೋರ್ಟಿವ್ ಆಗಿ ನಿಲ್ಬೇಕು ಅಂದಾಗಿ ನಿಂತಿದ್ರು. ಬಟ್ 90% ಜನಕ್ಕೆ ಗೊತ್ತಿತ್ತು. ಬಟ್ ಅವ್ರಿಗೆ ಶೂಟಿಂಗ್ ಇದ್ದಿದ್ದ ಕಾರಣ ಅವ್ರು ಬರ್ಲಿಲ್ಲ ಅಷ್ಟೇ. ಇಲ್ಲಾಂದ್ರೆ 100% ಬಂದಿರೋರು. ಅದು ಹೋಗಿಂದ ಮುಂಚೆನೆ ಕರೆದು ಒಂದು ವಿಟಿ ಶೂಟ್ ಮಾಡಿ ಒಳ್ಳೆದಾಗ್ಲಿ ಅಂದ್ಬಿಟ್ಟು ಎಲ್ಲ ಇದ್ ಮಾಡ್ಬಿಟ್ಟೆ ಹೋಗ್ಬಿಟ್ಟು. ಓಕೆ. ಈ ಹಿಂದೆ ದರ್ಶನ್ ಸರ್ ಅವರ ಸಿನಿಮಾಗಳಲ್ಲಿ ನಾವು ನೋಡ್ತಾ ಇದ್ವಿ, ಸುಮಾರು ಜನ ವಿಲನ್ಸ್ ಆಗಿರ್ಬೋದು, ಮೇನ್ ರೋಲ್ ಮಾಡುವಂತಹ ಆರ್ಟಿಸ್ಟ್ಗಳನ್ನ ಹಾಕೊಳ್ಳುವಂಥದ್ದು. ಸೊ ಸುಮಾರು ದಿನಗಳ ನಂತರ, ಸುಮಾರು ವರ್ಷಗಳ ನಂತರನೇ ಅಂತ ಅನ್ಕೋಬಹುದು. ವಾಮನ ಸಿನಿಮಾದಲ್ಲಿ ಸಾಕಷ್ಟು ಜನ ಕಲಾವಿದರು, ಎಲ್ಲೋ ಒಂದ್ ಕಡೆ ತೆರೆಮರೆ ಆಗಿದ್ದಂತಹ ಕಲಾವಿದರು ಕೂಡ ನಿಮ್ಮ ಸಿನಿಮಾದಲ್ಲಿ ನೋಡ್ಬೋದು. ಸೊ ಏನ್ ಹೇಳ್ತೀರಾ ಕಾಸ್ಟಿಂಗ್ ಬಗ್ಗೆ? ತುಂಬಾ ದೊಡ್ಡ ಸ್ಟಾರ್ ಕಾಸ್ಟ್ ಇದೆ ಸರ್. ತಾಯಿ ಪಾತ್ರ ನಮ್ ತಾರಮ್ಮ ಆಗಿರ್ಬೋದು, ಇವ್ರು ನಮ್ಮ ಅಚ್ಯುತ್ ಸರ್ ಆಗಿರ್ಬೋದು, ಆಮೇಲೆ ನಮ್ ಸಂಪತ್ ಸರ್ ಆಗಿರ್ಬೋದು, ಆದಿತ್ಯ ಮೆನನ್ ಅವರು, ಅವಿನಾಶ್ ಸರ್, ಒಂದು ದೊಡ್ಡ ಸ್ಟಾರ್ ತರ ಒಳಗನೆ ಇದೆ. ಅಂದ್ರೆ ಎಲ್ಲೋ ಲೈಕ್ ನೀವ್ ಹೇಳ್ದಂಗೆ ಈ ತರ ಹಾಕೊಂಡ್ರೆ ನಮ್ಗೊಂದ್ ಸಿನಿಮಾಗೆ ಹೆಸರು ಬರುತ್ತೆ ನಮ್ಮ ಇದಕ್ಕೆ ಹಾಕಿಲ್ಲ. ಆ ಪಾತ್ರಕ್ಕೆ ತಕ್ಕನಂಗೆ ಆ ಪಾತ್ರಗಳೇ ಅವ್ರನ್ನ ಆಯ್ಕೆ ಮಾಡ್ಕೊಂಡಿದೆ. ಯಾಕಂದ್ರೆ ನಮ್ಮ ನಿರ್ದೇಶಕರು ಆ ರೀತಿ ಕತೆ ಬರ್ದಿದ್ರು. ಸೊ ಅದರಿಂದಾಗೇನೆ ಇದ್ ಮಾಡಿದ್ ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.